ನಮಸ್ಕಾರ, ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಮನೇಲಿ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ. ಇವತ್ತು ಆ ಪೌಡರ್ ಯೂಸ್ ಮಾಡ್ಕೊಂಡು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಇಟ್ಟು ಎಣ್ಣೆ 2 ಸ್ಪೂನ್ ಹಾಕಿ, ಜೀರಿಗೆ, ಸಾಸಿವೆ, ಕಡಲೆಬೀಜ ಹಾಕಿ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಒಂದು ಸಣ್ಣ ಕಟ್ ಮಾಡಿ ಇಟ್ಟಿದ್ದು, ಈರುಳ್ಳಿ ಮೆತ್ತಗಾಗೋವರೆಗೂ ತಿರುವಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್ ಎಲ್ಲ ಹಾಕಿ ತಿರುವಿ. ಬೇಕು ಅಂದರೆ ಬಟಾಣಿ ಹಾಕೋಬೋದು. 2 ಟೊಮೊಟೊ, ಅರ್ಧ ಸ್ಪೂನ್ ಅರಿಶಿನ, ಖಾರ ಪುಡಿ 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು. ಬಿಸಿಬೇಳೆ ಬಾತ್ ಪೌಡರು 2 ಸ್ಪೂನು ಹಾಕಿ ತಿರುವಿ ಸ್ವಲ್ಪ. ಹುಣಸೆ ಹಣ್ಣು ನೆನೆಸಿಟ್ಟಿರೋ ನೀರು ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. 1 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಬೇಳೆ ತೊಳೆದಿಟ್ಟಿರೋದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುವಿ. 1 ಗ್ಲಾಸ್ ಅಕ್ಕಿಗೆ ನಾನು 3.25 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ 4 ವಿಶಿಲ್ ಆಗಬೇಕು. ಅಕ್ಕಿ ಬೇಳೆ ಮೆತ್ತಗೆ ಬೇಯಬೇಕು. ಈಗ ಕುಕ್ಕರ್ ತಣ್ಣಗಾಗಿದೆ, ಮುಚ್ಚಳ ಓಪನ್ ಮಾಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿ ನೋಡಿ ಯಾವ ಥರ ಆಗಿದೆ. ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಮನೇಲೇ ಮಾಡಿರೋ ಖಾರ ಬುಂದಿ ಮೇಲೆ ಹಾಕ್ತಾ ಇದ್ದೀನಿ. ಹಾಗೇನೂ ತಿನ್ಬೋದು, ರೈತ ಚಟ್ನಿ ಜೊತೆನೂ ತಿನ್ಬೋದು. ಖಾರ ಬುಂದಿ ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಮಾಡಿರೋ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.